Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 28, verse 12. He will send rain in season from his rich storehouse in the sky and bless all your work. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನಮ್ಮ ದೇವರು ಆಶೀರ್ವದಿಸುವಂತಹ ದೇವರು, ಸರ್ವ ಸಂಪನ್ನನಾದ ದೇವರು, ಐಶ್ವರ್ಯ ಸಂಪನ್ನನಾದ ದೇವರು ಇವತ್ತು ನಮಗೆ ಆಶೀರ್ವಾದವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ದೇವರು ನಿಮಗಾಗಿ ಆಕಾಶವನ್ನು ತೆರೆದು ಕೊಡುವನು ಎಂಬುದಾಗಿ, ಆಕಾಶವನ್ನು ತೆರೆದು ಆತನು ಅಳತೆಗೂ ಮೀರಿ ನಿಮ್ಮ ಮೇಲೆ ಆಶೀರ್ವಾದವನ್ನು ಸುರಿಸಲಿಕ್ಕಿದ್ದಾನೆ. ಆತನು ಅಳೆದು ಕೊಡುವಂಥ ದೇವರಲ್ಲ, ಆತನು ತುಂಬಿ ಹೊರಸೂಸಿ ಚೆಲ್ಲುವ ಹಾಗೆ ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. 3 ಯೋಹಾನ 1:2 ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ನಮಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ, ಪ್ರಿಯನೇ ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಹಾಗೆ ಎಲ್ಲ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರು ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮ ಬಗ್ಗೆ ಯಾವಾಗಲೂ ಒಳಿತನ್ನು ಬಯಸುವಂಥ ದೇವರು. ಯಾವಾಗಲೂ ನಾನು ನೀನು ಸುಕ್ಷೇಮವಾಗಿರಬೇಕು, ಆರೋಗ್ಯವಾಗಿರಬೇಕು ಎಂಬುದಾಗಿ ನಮ್ಮ ದೇವರು ಬಯಸ್ತಾ ಇದ್ದಾರೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆ ಜನರು ಶಾಖಾಘಾತದಿಂದ ಬಹಳವಾಗಿ ಪರಿತಪಿಸ್ತಾ ಇದ್ದಾರೆ. ಬಿಸಿಲಿನ ಬೇಗೆಯಿಂದ ಬೆಂದು ಹೋಗ್ತಾ ಇದ್ದಾರೆ. ಅನೇಕ ಕಡೆ ನೀರಿಲ್ಲದೆ ಜನರು ಕಷ್ಟಪಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯೇಸು ಸ್ವಾಮಿ ನಮಗೆ ಕೊಡ್ತಾ ಇರುವ ವಾಕ್ಯ ಯಾವುದೆಂದರೆ, ಆಕಾಶದಲ್ಲಿರುವ ನನ್ನ ಜಲನಿಧಿಯನ್ನು ತೆರೆಯುತ್ತೇನೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿಯ ಹತ್ತಿರ ಆಕಾಶದಲ್ಲಿ ಒಂದು ಸ್ಟೋರ್ ಹೌಸ್ ಇದೆ ಅಂತೆ, ಜಲನಿಧಿ ಇದೆ, ನೀರಿನ ನಿಧಿಯೇ ಇದೆ. ಅದನ್ನು ನನಗಾಗಿ ನಿನಗಾಗಿ ತೆರೆಯುತ್ತಾರಂತೆ. ತೆರೆದು ನಮ್ಮ ದೇಶದ ಮೇಲೆ ನಮಗೆ ಬೇಕಾದಷ್ಟು ಮಳೆಯನ್ನ ದೇವರು ಸುರಿಸುತ್ತಾರೆ ಎಂಬುದಾಗಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೇವೆ, ಆಕಾಶದಿಂದ ಮಳೆ ಬರುವುದು ಒಂದು ಆಶೀರ್ವಾದಕರವಾಗಿತ್ತು. ಪ್ರಿಯರೇ, ಕರ್ತನು ತಕ್ಕ ಕಾಲದಲ್ಲಿ ಮಳೆಯನ್ನು ಕೊಟ್ಟು ಇಸ್ರಾಯೇಲ್ ದೇಶವನ್ನು ಸುಭಿಕ್ಷವಾದ ದೇಶವಾಗಿ ಮಾಡಿದರು. ಅವರ ವ್ಯವಸಾಯವನ್ನು ಆತನು ಸಫಲಗೊಳಿಸಿದನು. ಇಂದು ನಿನ್ನ ವ್ಯವಸಾಯ, ನಿನ್ನ ಕಾರ್ಯ, ನಿನ್ನ ಉದ್ಯೋಗ, ನಿನ್ನ ವಿದ್ಯಾಭ್ಯಾಸ ಎಲ್ಲವನ್ನೂ ದೇವರು ಆಶೀರ್ವದಿಸುತ್ತೇನೆ, ಸಫಲಗೊಳಿಸುತ್ತೇನೆ ಎಂಬುದಾಗಿ ಇವತ್ತು ದೇವರು ನಿನಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ಆಕಾಶದ ದ್ವಾರವನ್ನು ತೆರೆಯುತ್ತೇನೆ ಎಂಬುದಾಗಿ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಆದಿಕಾಂಡ 27-28 ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಸಾಕನು ತನ್ನ ಮಗನಾದ ಯಾಕೋಬನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಏನೆಂದರೆ, ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಎಂಬುದಾಗಿ ತಂದೆ ತನ್ನ ಮಗನಿಗೆ ಇಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಹಾಗೆಯೇ ಮುಂದುವರಿಸಿ ಧರ್ಮೋಪದೇಶ ಕಾಂಡ 33:13 ವಾಕ್ಯದವರೆಗೆ ನಾವು ನೋಡುತ್ತೇವೆ. ಅಲ್ಲಿ ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಆಕಾಶದಿಂದ ಉಂಟಾಗುವ ಮಂಜು ನಿನ್ನ ಪಾಲಿಗೆ ಬರಲಿ, ವರ್ಷಕ್ಕೆ, ತಿಂಗಳಿಗೆ ಸಮೃದ್ಧಿಕರವಾದ ಫಲಗಳು ನಿನ್ನ ಪಾಲಿಗೆ ಬರಲಿ ಎಂಬುದಾಗಿ ಅಲ್ಲಿ ಅವನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಪ್ರಿಯರೇ, ಹಾಗೆಯೇ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಮತ್ತಾಯ 3:16 ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಹೀಗೆ ಮೇಲಕ್ಕೆ ಬರುತ್ತಿರುವಾಗ ಆಕಾಶವು ತೆರೆಯಲ್ಪಟ್ಟಿತ್ತು. ಆಕಾಶ ತೆರೆದು ದೇವರ ಆತ್ಮನು ಪಾರಿವಾಳದ ಉಪಾದಿಯಲ್ಲಿ ಬಂದು ಯೇಸು ಸ್ವಾಮಿಯ ಮೇಲೆ ಕೂತುಕೊಂಡನು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಇವತ್ತು ಇದನ್ನೇ ಬಯಸ್ತಾ ಇದ್ದಾರೆ. ನಾವು ಲೌಕಿಕ ವಿಷಯದಲ್ಲಿಯೂ ಯಾವ ವಿಷಯವಾಗಿ ನಾವು ಕೊರತೆಗೊಳಗಾಗಬಾರದು ಎಂಬುದಾಗಿ ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಮ್ಮ ದೇಶದ ಮೇಲೆ ಮಳೆಯನ್ನು ಸುರಿಸುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಹೊಸ ಒಡಂಬಡಿಕೆಗೆ ಬರುವಾಗ, ಈಗಿನ ಕಾಲದಲ್ಲಿ, ಕೃಪಾ ಕಾಲದಲ್ಲಿ ನಾವಿರುವಾಗ ಯೇಸು ಸ್ವಾಮಿ ನಮ್ಮ ಮೇಲೆ ದೇವರಾತ್ಮನನ್ನು ಕಳಿಸಿಕೊಡುತ್ತೇನೆ, ದೇವರಾತ್ಮನ ಮಳೆಯನ್ನು ಸುರಿಸುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನಾವು ಆತನ ಬಳಿ ಬೇಡಿಕೊಳ್ಳಬೇಕು. ಆತನ ಪಾದದ ಬಳಿ ನಾವು ಕಾದು ಕುಳಿತು ಬೇಡುವಾಗ ದೇವರು ಖಂಡಿತವಾಗಿಯೂ ನಮಗೆ ಈ ಆಶೀರ್ವಾದವನ್ನು
ನಮ್ಮ ಜೀವಿತಕ್ಕೆ ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳ ಅವಶ್ಯಕತೆಗಳನ್ನು ಬಲ್ಲಾತನು ನೀನಾಗಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ನಾವು ಕೇಳುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನೀನು ಕೊಡುವಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಜನರು ಬಿಸಿಲಿನ ಬೇಗೆಯಿಂದ ಪರಿತಪಿಸ್ತಾ ಇರುವುದು ನಿನಗೆ ಗೊತ್ತುಂಟು ಸ್ವಾಮಿ. ಎಲ್ಲ ಜನರಿಗಾಗಿ ಇವತ್ತು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಈ ಬಿಸಿಲಿನಿಂದ ಜನರಿಗೆ ತೊಂದರೆ ಉಂಟಾಗದಂತೆ ನೀನು ಇವರನ್ನು ಕಾಪಾಡಪ್ಪ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ಇವರನ್ನು ಬಾಧಿಸದ ಹಾಗೆ ಈ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ನಮ್ಮ ದೇಶದ ಮೇಲೆ ಮಳೆಯನ್ನು ಸುರಿಸು ಕರ್ತನೆ. ನಿನ್ನ ಆತ್ಮನ ಮಳೆಯನ್ನು ಸುರಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.